ನೋಡಿ ರೇಷ್ಮಾ ಅವರೇ, ಇವಾಗ ನಿಮ್ ತಾಯಿಯವರು ನೀವ್ ಇನ್ಸ್ಟಾಗ್ರಾಮ್ ನ ಡಿಲೀಟ್ ಮಾಡಿದ್ರೆ ಕನ್ಫರ್ಮ್ ಆಗಿ ಬರ್ತಾರೆ ಅಂತಂದ್ರೆ, ತಾಯಿಗಿಂತ ಇಲ್ಲಿ ಯಾರು ದೊಡ್ಡವರಲ್ಲ, ಇಲ್ಲಿ ಯಾರು ದೊಡ್ಡ ಸೆಲೆಬ್ರಿಟೀಸ್ ಗಳಲ್ಲ. ಓಕೆನಾ? ತಾಯಿ ಸಿಗ್ತಾರೆ ಅಂದ್ರೆ ಇನ್ಸ್ಟಾಗ್ರಾಮು ಬೇಕಾಗಿಲ್ಲ, ತಾಯಿ ಪ್ರೀತಿ ಒಂದೇ ಸಾಕು. ಅಥವಾ ನಿಮ್ ತಾಯಿಯವರು ನೀನ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದ್ರು ನಾನು ಇನ್ನ ಇಷ್ಟಪಡಲ್ಲ, ನನಗ್ ನೀನ್ ಬೇಡ ಅಂತಂದ್ರೆ ನಿಮ್ಮನ್ನ ಪ್ರೀತಿಸೋದಕ್ಕೆ ಕರ್ನಾಟಕದ ಜನರಿದ್ದಾರೆ, ನಿಮ್ಮನ್ನ ಮಗಳ ತರ ಟ್ರೀಟ್ ಮಾಡೋದಕ್ಕೆ ಕರ್ನಾಟಕದ ಅಮ್ಮಂದ್ರಿದ್ದಾರೆ, ಅಜ್ಜಿಯಂದ್ರಿದ್ದಾರೆ. ನಿಮ್ಗೆ ಅವರೇ ಸಾಕಲ್ವಾ? ಯೋಚನೆ ಮಾಡಿ ಒಂದ್ಸಲಿ. ಸಾಕು. ನಮ್ಮನೇಲಿ ಏನೇ ಒಂದ್ ಕಾರ್ಯ ಆದ್ರೂ ನಾನು ಏನ ಕರೆದ್ರು ಇವಾಗ ನಮ್ಮಮ್ಮ ಬರ್ತಾ ಇಲ್ಲ, ಬೇಡ ನಾನ್ ಬರಲ್ಲ, ನೀನಿಲ್ಲ. ಮನೇಲಿ ಏನೇ ಒಂದ್ ದೊಡ್ಡ ಫಂಕ್ಷನ್ ಆದ್ರೂನು ಎತ್ತು ತಾಯಿ ಇರ್ಬೇಕು ಅನ್ನೋದು ಮಗಳ ಆಸೆ. ಇದ್ರೆ ನಿಂತು ಮಾಡಿದ್ರೆ ಆ ಒಂದ್ ಫಂಕ್ಷನ್ಗೆ ಒಂದ್ ದೊಡ್ಡ ಕಳೆ ಬರುತ್ತೆ. ಹೌದು, ನನ್ ಮಕ್ಳು ಓಡಾಡ್ತವ್ರೆ ಅಮ್ಮನ ಹತ್ರ ಮಾತಾಡಕ್ಕೆ, ನಮ್ಮ ಅಮ್ಮನ್ಗೆ ಮಾತಾಡಕ್ಕೆ ಮನ್ಸಿಲ್ಲ. ನಿಮ್ಮಮ್ಮನೇ ಇಲ್ಲ ಅಂದ್ರೆ ನೀವ್ ಯಾಕೆ ನನ್ಗೆ ಅಂತ ಹೇಳಿದ್ರು ಮೊನ್ನೆ ನನ್ ಮಕ್ಳಿಗೆ. ನನ್ ಮಕ್ಳು ಮಾತಾಡಕ್ಕೆ ಅಮ್ಮ ಅಜ್ಜಿ 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 ಅಂದ್ರೆ ಬೇಡ, ನಿನ್ನ ಅಮ್ಮನೇ ಬೇಡ ಅಂದ್ರೆ ನೀವು ಬೇಡ ಅಂದ್ರು. ನನ್ ಮಕ್ಳು ಹತ್ಕೊಂಡ್ ಮಲ್ಕೊಂಡ್ರು ಮೊನ್ನೆ. ಅಷ್ಟು ತಪ್ಪು ನಾನ್ ಮಾಡದೇ ಇರೋದು ಏನ್ ಮಾಡಿದೀನಿ ಅಂತ, ನನ್ ತಪ್ಪು ಅಷ್ಟು ಮಾಡದೇ ಇರೋದು ನಾನ್ ಏನ್ ಮಾಡಿದ್ದೀನಮ್ಮ? ನೀನ್ ಹೇಳು ತಾಯಿ. ನೀನು ಇವತ್ತಿಲ್ಲ ಅಂದ್ರೆ ನಾಳೆ ತಾಯಿ ಆಗ್ಲೇಬೇಕು, ನಿನ್ಗೂ ಮಗು ಆಗುತ್ತೆ. ಆ ಮಗು ಬಿಟ್ಟು ನಿನ್ ಇಡಕ್ಕಾಗತ್ತಾ? ಹೆತ್ತು ಕರಳಿಗೆ 10 ನಿಮಿಷ ಬಿಡಕ್ಕಾಗಲ್ಲ. ಯಾಕಂದ್ರೆ ತಾಯಿ ಕಷ್ಟ ಪಡ್ತಿರ್ತಾರೆ ತಾಯಿ ಮಕ್ಳಿಗೆ ಸಾಕಕ್ಕೆ. ನಮ್ಮ ಅಮ್ಮನೂ ಅಷ್ಟೇ ಕಷ್ಟಪಟ್ಟವ್ರೆ, ಬಟ್ಟೆ ಮಾರವ್ರೆ, ಬೆಂಗಳೂರು ಬಂದು ತಗೊಂಡೋಗಿ ಒಂದ್ ಹುಣ್ಸೆನ್ ತೆಚ್ಚವ್ರೆ, ಗಾರೆ ಒತ್ತವ್ರೆ ನಮ್ಗೋಸ್ಕರ. ಇಡ್ಲಿ ಫುಟ್ಬಾತ್ ಮೇಲೆ ಇಡ್ಲಿ ತಿಂತವ್ರೆ, ಗಂಜಿ ಕುಡ್ಸವ್ರೆ. ನಮ್ಗೆಲ್ಲ ಇಷ್ಟರಿಂದ ಇಷ್ಟು ಮಾಡ್ಬೇಕಂದ್ರೆ ತಾಯಿ ಎಷ್ಟು ಕಷ್ಟಪಟ್ಟಿರ್ಬೇಕು. 5 ಜನ ಮಕ್ಳಿಗೆ ಸಾಕ್ಬೇಕಂದ್ರೆ ನಿಜಾನ? ಅಷ್ಟು ನಿಜವಾಗಿ ಸಾಕವ್ರೆ. 4 ಜನ ಮಕ್ಳಲ್ಲಿ ಇದಾರೆ, ನಾನು ಒಬ್ಳಿಲಿದ್ದೀನಿ. ನಮ್ಮ ಅಮ್ಮ ಒಂಚೂರು ಕರುಣೆ ಬರ್ತಾ ಇಲ್ಲ ನನ್ ಮೇಲೆ. ನಾನು ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾನೆ. ನಮ್ಗೂರ ಡಿಲೀಟ್ ಮಾಡಕ್ಕೂ ತಯಾರಾಗ್ಬಿಟ್ಟಿದ್ದೀನಿ. ನಾನು ಡಿಲೀಟ್ ಮಾಡ್ಬಿಡ್ತೀನಮ್ಮ, ನನ್ನ ತಾಯಿ ಸಿಕ್ಕಿದ್ರೆ ಸಾಕು ನಂಗೆ ಡಿಲೀಟ್ ಮಾಡ್ತೀನಿ ಬೇಕಾದ್ರೆ ಅಂತ. ಇಲ್ಲ, ನೀನ್ ಡಿಲೀಟ್ ಮಾಡಿದ್ರೆ ನಾನು ನಿಮ್ಗೆ ಸಿಗಲ್ಲ ಅಂತ ಹೇಳಿದ್ಮೇಲೆ ನಾನು ನಿನ್ನೆಯಿಂದ ಸುಮ್ನೆ ಇದ್ದೀನಿ. ಡಿಲೀಟ್ ಮಾಡಕ್ ಹೋಗಿದ್ದೆ ನಾನು. ನನ್ ತಂಗಿ ಫೋನ್ ಮಾಡ್ಬಿಟ್ಟು ಇಲ್ಲ ಅಂತೆ, ನೀನ್ ಡಿಲೀಟ್ ಮಾಡಿದ್ರೆ ನಿನ್ ಅಮ್ಮ ಮಾತಾಡಲ್ಲ ಅಂತ ಹೇಳಿಕ್ಕೆ ಸುಮ್ನೆ ಅದೇ ನಾನು. ನನ್ ಗಂಡನ್ಗೆ ಯಾರೋ ಹೇಳ್ಬಿಟ್ಟವ್ರೆ, ನೋಡು ನಿನ್ ಗಂಡಗ್ ಬಿಟ್ರು ನಾನು ಇನ್ಸ್ಟಾಗ್ರಾಮ್ ಬಿಡಲ್ಲ ಅಂತ ಹೇಳೋಳು. ತಾಯಿ ಸಿಗ್ತೀನಿ ಅಂತ ಹೇಳಿದ ತಕ್ಷಣನೇ ಇವಾಗ ತಾಯಿಗೋಸ್ಕರ ಡಿಲೀಟ್ ಮಾಡ್ತಾವಳೆ ಅಂತ ಅವರು ಅಷ್ಟೊಂದು ಕುಡ್ಕೊಂಡ್ಬಂದು ಅಷ್ಟೊಂದು ಗಲಾಟೆ ಮಾಡಿದ್ರು. ನನಗ್ ಬಿಟ್ರು ನೀನು ಇನ್ಸ್ಟಾಗ್ರಾಮ್ ಬಿಡಲ್ಲ ಅಂತ ಹೇಳಿರೋದು, ತಾಯಿ ಸಿಕ್ಕಿದ್ರೆ ನೀನ್ ನಾನು ಮಾಡ್ತೀಯಾ ಅಂತ. ತಾಯಿ ಮುಖ್ಯ ಅಲ್ವೇನ್ರಿ? 20 ವರ್ಷ ಸಾಕೋರ್ ನಿಂಗೆ, 100 ವರ್ಷ ನಾನಲ್ವಾ ಸಾಕೋದ್ ನಿಂಗೆ ಅಂತ ಅವ್ರು ಕೇಳ್ತಾರೆ. ನಮ್ದು ಒಂದೇ ಒಂದು ಆಸೆ ರೇಷ್ಮಾ ಅವರೇ, ಏನೇ ಆದ್ರೂ ನಿಮ್ಗೆ ತಾಯಿ ಪ್ರೀತಿ ಸಿಗಬೇಕು, ನಿಮ್ಮ ತಾಯಿ ನಿಮ್ಗೆ ನೀವು ಮತ್ತೆ ನಿಮ್ಮ ತಾಯಿ ಒಂದಾಗ್ಬೇಕು ಅನ್ನೋ ಒಂದು ಆಸೆ ನಮ್ಮಮ್ಮ ಬರಲ್ಲ. ಆ ದೇವ್ರು ಆಕಾಶದಿಂದ ಇಳಿದ್ ಬಂದು ನಮ್ಮಮ್ಮಂಗೆ ಹೇಳಿದ್ರು ನಮ್ಮಮ್ಮ ನನ್ ಜೊತೆ ಮಾತಾಡಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ ತುಂಬಾ ಹಠವಾದಿ ನಮ್ಮಮ್ಮ. ಬಟ್ ನಾವು ಕೂಡ ನಿಮ್ಮ ಅಮ್ಮ ಅವ್ರ ಹತ್ರ ಒಂದು ಕಳಕಳಿಯಾದ ಒಂದು ಮನವಿಯನ್ನ ಮಾಡ್ಕೋತೀವಿ. ನಿಮ್ಮ ಅಮ್ಮ ಅವ್ರ ಹತ್ರನೂ ನಾವು ಹೇಳ್ತೀವಿ, ಪಾಪ ರೇಷ್ಮಾ ಅವರು ನಿಮ್ಮ ಪ್ರೀತಿಗೋಸ್ಕರ ಅಷ್ಟೊಂದು ಹಾತುರಿತಿದ್ದಾರೆ ಅಂತ ಅಂದಾಗ ದಯವಿಟ್ಟು ನೀವು ಅವ್ರನ್ನ ಮಾತಾಡಿಸಿ, ನಿಮ್ಗೋಸ್ಕರ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ದಯವಿಟ್ಟು ಅವ್ರನ್ನ ಮಾತಾಡಿಸಿ ಅಂತ ನಾವು ಕೂಡ ಕೇಳ್ಕೋತೀವಿ. ರೇಷ್ಮಾ ಅವರೇ, ನಿಮ್ ತಾಯಿ ಪ್ರೀತಿ ಸಿಕ್ಲಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ ಅವರೇ. ಎಸ್, ರೇಷ್ಮಾ ಅವ್ರ ಜೊತೆ ಮಾತಾಡಿದ್ವಿ ನಾವ್ ಇಷ್ಟೊತ್ತು ಕೂಡ. ಪಾಪ ಅವರು ಅವ್ರ ತಾಯಿ ಪ್ರೀತಿಗೋಸ್ಕರ ತುಂಬಾನೇ ಹಾತುರಿತಿದ್ದಾರೆ, ಹಪಾಪಿಸ್ತಿದ್ದಾರೆ. ಅವ್ರಿಗೆ ಅವ್ರ ತಾಯಿ ಪ್ರೀತಿ ಬೇಕು ಅಂತ ಹೇಳಿ ತುಂಬಾ ಆಸೆ ಪಡ್ತಿದ್ದಾರೆ. ಈ ರೀಲ್ಸ್ ಡಿಲೀಟ್ ಮಾಡ್ತೀನಿ, ನಾನು ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡ್ತೀನಿ, ಅಮ್ಮ ನನಗೆ ನೀವು ಸಿಗ್ತೀರಾ, ನನ್ನ ಜೊತೆಗೆ ಮಾತಾಡ್ತೀರಾ ಅಂತ ಹೇಳಿ ಮಗು ತರ ಕೇಳ್ಕೊತಿದ್ದಾರೆ. ಆದ್ರೆ ಅವ್ರ ತಾಯಿ ಒಪ್ತಿಲ್ಲ. ಅಂದ್ರೆ ಅವರ ತಾಯಿ ಅಂದ್ರೆ ಇವಾಗ ಮನೆಯವ್ರಿಗೂ ಕೂಡ ನನ್ನ ಮಗಳು ಹಿಂಗೆ ಇರಬೇಕು, ಮಗಳು ನನ್ನ ಸಮಾಜದಲ್ಲಿ ಹಿಂಗೆ ಬದುಕಬೇಕು ಅನ್ನೋದಿರುತ್ತೆ. ಸೊ ಅವರ ಬೌಂಡ್ರಿಯಲ್ಲಿ ಇರ್ತಾರೆ. ಬಟ್ ಆದ್ರೆ ರೇಷ್ಮಾ ಅವರು ಅದನ್ನೆಲ್ಲ ದಾಟಿ ಈಗ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತದ್ದು ರೀಲ್ಸ್ ರೇಷ್ಮಾ ಅವ್ರು ಆಗಿದ್ದಾರೆ. ಬರೀ ರೇಷ್ಮಾ ಅಂತ ಅವ್ರ ಹೆಸರಿಲ್ಲ, ಈಗ ರೀಲ್ಸ್ ರೇಷ್ಮಾ ಅವ್ರಾಗಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಅವ್ರ ತಾಯಿಗೂ ನನ್ನ ಮಾತನ್ನ ನನ್ನ ಮಗಳು ಕೇಳಲಿಲ್ವಲ್ಲ, ನಾವು ಹೇಳ್ದಂಗೆ ಸಂಪ್ರದಾಯವಾಗಿ ಇರ್ಲಿಲ್ವಲ್ಲ, ನಮ್ಮ ಧರ್ಮಕ್ಕೆ ಅನುಗುಣವಾಗಿ ಅವಳು ಈ ತರ ಎಲ್ಲ ಮಾಡ್ತಿದ್ದಾಳ ಅಂತ ಹೇಳಿ ಅವ್ರಿಗೂ ಕೂಡ ಬೇಜಾರಿದೆ. ಸೊ ಈ ಕಡೆ ತಾಯಿಗೂ ನಾವೇನು ಹೇಳಕ್ಕಾಗಲ್ಲ, ಈ ಕಡೆ ನಾನು ಬೆಳಿಬೇಕು ಅನ್ನೋ ಒಂದು ಹಠ ಇರುವಂತ ರೇಷ್ಮಾ ಅವ್ರಿಗೂ ಏನು ಹೇಳಕ್ಕಾಗಲ್ಲ.
ಬಟ್ ತಾಯಿ ಪ್ರೀತಿಗಿಂತ ಯಾವುದು ದೊಡ್ಡದಿಲ್ಲ. ಅದನ್ನ ರೇಷ್ಮಾ ಅವ್ರು ಅರ್ಥಕೊಂಡಿದ್ದಾರೆ. ಈಗ ಅದೊಂದು ಖುಷಿ ಆಗ್ತಿದೆ. ನಾನು ಬರೀ ರೀಲ್ಸ್ ಮಾಡಬೇಕು, ವೈರಲ್ ಆಗಬೇಕು ಅಂತಿತ್ತು ರೇಷ್ಮಾ ಅವ್ರ ಮನಸ್ಸಲ್ಲಿ. ಈಗ ಇಲ್ಲ, ನಂಗೆ ನಮ್ಮ ಬೇಕು, ನನ್ನ ತಾಯಿ ಬೇಕು. ಮುಜೆ ಮೇರಿ ಮಾ ಚಾಯಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬಂದು ಪಾಪ ಕಣ್ಣೀರ್ ಹಾಕ್ತಿದ್ದಾರೆ. ಅವ್ರ ತಾಯಿ ಅವ್ರನ್ನ ಮಾತಾಡಿಸ್ಲಿ, ಅವರಿಬ್ರು ಒಂದಾಗ್ಲಿ ಅನ್ನೋದು ನಮಗೂ ಕೂಡ ಆಸೆ ಇದೆ. ಬೇಗ ಅವ್ರ ಅಂದ್ರೆ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡೋದೇನು ಬೇಕಾಗಿಲ್ಲ, ಬಟ್ ಆದ್ರೆ ಅವ್ರ ತಾಯಿ ಅವ್ರು ಮಾತಾಡ್ಕೊಂಡು ಇನ್ನು ಮುಂದೆ ಈ ತರಹದ ರೀಲ್ಸ್ಗಳನ್ನ ಮಾಡಬೇಡ ಅಂತ ಹೇಳಿ ಇಬ್ರು ಒಂದಾದ್ರೆ ಎಲ್ರಿಗೂ ಖುಷಿ ಅಲ್ವಾ. ಸೊ ಅವ್ರಿಬ್ರು ಒಂದಾಗ್ಲಿ ಅಂತ ಹೇಳಿ ನಾವು ಕೂಡ ಆಶಿಸೋಣ, ನೀವು ಕೂಡ ಆಶಿಸಿ ಅಂತ ಹೇಳ್ತಾ ಈ ಒಂದು ನ್ಯೂಸ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದೇ ರೀತಿಯಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಊರೇನೆ ಅಂದರು ನೀ ನನ್ನ ದೇವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.